ಟು ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸೂಪರು. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಒಂದು ಇವೆಂಟ್ಗೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ ವಿದೌಟ್ ಪಾರ್ಲರ್ ಇಂದನೂ ಕೂಡ ನಾವು ತುಂಬ ಚೆನ್ನಾಗಿ ಕಾಣಿಸ್ಬೋದು. ಕೆಲವೊಂದು ಬೇಸಿಕ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ಸೊ ನಾವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು. ಸೊ ನಮ್ಮದೇ ಆದ ವೇಯಲ್ಲಿ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು. ತುಂಬಾ ಸಿಂಪಲು, ಇಷ್ಟೇ ತುಂಬ ಸಿಂಪಲ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಕೂಡ ನಮ್ಗೆ ಕಾಣಿಸ್ಬೋದು. ಸೊ ಎಲ್ಲರೂ ಅಂತ ಹೇಳ್ತಾ ಇರ್ತಾರೆ ವಿದೌಟ್ ಪಾರ್ಲರ್ ವುಮೆನ್ಸ್ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಬಟ್ ಹಾಗೇನಿಲ್ಲ, ನನ್ನ ಪಾರ್ಲರ್ಗೆ ಹೋಗೋದು ತುಂಬಾ ಕಡಿಮೆ. ಇವೆಂಟ್ ಓನ್ಲಿ ಮ್ಯಾರೇಜ್ ಈ ರೀತಿ ಇದ್ದರೆ ಅಷ್ಟೇ ಮಾತ್ರ ನಾನು ಪಾರ್ಲರ್ಗೆ ಹೋಗೋದು. ಅದರ್ವೈಸ್ ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ. ತುಂಬಾ ಕಂಪ್ಲೀಟ್ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಹೋಗೋದೇ ಇಲ್ಲ ಪಾರ್ಲರ್ಗೆ. ಸೊ ನಾನು ಕೂಡ ಅಂದರೆ ನನ್ನ ವೇಳೆ ನಾನು ಬ್ಯೂಟಿಫುಲ್ ಆಗಿ ಕಾಣಿಸ್ತೀನಿ. ಸೊ ಅಷ್ಟೇ ಸಾಕು, ನಮಗೆ ನಾವು ಸುಂದರವಾಗಿ ಕಾಣಿಸ್ಬೇಕು. ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಮೊದಲನೇದಾಗಿ ನಾನು ಫಸ್ಟು ಹೇರ್ ಆಯಿಲ್ ಮಾಡ್ಕೊತೀನಿ, ಹೇರ್ ಆಯಿಲಿಂಗ್ ಮಾಡ್ಕೊತೀನಿ. ಬಿಕಾಸ್ ನಾನು ರೀಸೆಂಟ್ ವಿಡಿಯೋಸ್ ನೋಡಿರ್ಬೋದು ನೀವು. ನಾನು ಒಂದು ಟ್ರಿಪ್ಗೆ ಹೋಗಿದ್ದೆ, ತುಂಬ ಗಾಳಿ ಇತ್ತು ಅಲ್ಲಿ, ತುಂಬ ನಾವು ಕಾಡಲ್ಲಿ ಅದು. ಸೊ ಜಂಗಲ್ ಸಫಾರಿ ಮಾಡಿದ್ವಿ. ಹಾಗಾಗಿ ಹೇರ್ಸ್ ಎಲ್ಲ ಗಾಡಿಗೆಲ್ಲ ಹಾರಾಡಿ ತುಂಬ ಒಂಥರ ಸ್ವಲ್ಪ ಒರಟು ಅನಿಸ್ತಾಯಿತ್ತು. ತುಂಬ ಅಲ್ಲೆಲ್ಲ ಸ್ವಲ್ಪ ಲಿಟಲ್ ಬಿಟ್ ಅಷ್ಟೇ. ಸೊ ಹಾಗಾಗಿ ಆಯಿಲಿಂಗ್ ಮಾಡಿದ್ರೆ ಆಯಿತು ಅಂತೇಳಿ ತುಂಬ ನೈಟು ಲೇಟಾಗಿಯೇ ಮನೆಗೆ ಬಂದ್ವಿ. 10 ಗಂಟೆ ಎಲ್ಲ ಆಗಿತ್ತು. ಹಾಗೆ ಮತ್ತು ಮಲ್ಕೋಷ್ಟರಲ್ಲೇ 1 ಗಂಟೆ ಎಲ್ಲ ಆಗಿತ್ತು. ಸೊ ಬೋರ್ ಆಯಿತು. ಸೊ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಆಯಿಲಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ಬೇರೆ ಎಲ್ಲ ಕೆಲಸ ಮಾಡಿ ಅದಾದಮೇಲೆ ತಲೆ ಸ್ನಾನ ಮಾಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಸೊ ಎಣ್ಣೆ ಕೂಡ ತಲೆಯಲ್ಲಿ ಇರುತ್ತೆ ಸ್ವಲ್ಪ ಹೊತ್ತು. ಸೊ ಕೂದಲು ಕೂಡ ಸ್ವಲ್ಪ ಪೋಷಣೆ ಸಿಗುತ್ತೆ ಅಂತ ಹೇಳಿ. ಹಾಗೆ ನಾನು ಬಾಡಿ ಕೇರ್ಗೋಸ್ಕರ ನಾನಿಲ್ಲಿ ಟರ್ಮರಿಕ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಜೋಳದ ಹಿಟ್ಟು, ಇದು ನಾನು ಮುಂಚೆಯಿಂದ ಮಾಡ್ಕೊಂಡು ಬರೋ ಟಿಪ್ ಇದು. ಹೇರ್ ವಾಶ್ಗೆ ಅಂತ ಹೇಳಿ ನಾನು ಇಂದುಲೇಖ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. 2 ಇಯರ್ಸಿಂದ ನಾನು ಇದೇ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀರಲ್ಲಿ ಡೊಲಿಟ್ ಮಾಡಿಬಿಟ್ಟು ಅದಾದಮೇಲೆ ಶಾಂಪೂನ ಯೂಸ್ ಮಾಡ್ತೀನಿ. ಹಾಗೆ ಡೈರೆಕ್ಟ್ ಶಾಂಪೂನ ನನ್ನ ಸ್ಕಾಲ್ಪ್ಗೆ ಹಚ್ಕೊಳ್ಳೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಕೂದಲು ಒಂಥರ ನನ್ನ ಶೈನಿಂಗ್ ಆಗ್ತವೆ ಕೂದಲು, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ಟಿಪ್ ಫಾಲೋ ಮಾಡಿ. ಹಾಗೆ ಮತ್ತು ಕೆಮಿಕಲ್ಸ್ ತುಂಬ ಇರುತ್ತಲ್ವ, ಈ ರೀತಿ ಮಾಡೋದ್ರಿಂದ ಅದು ಕೂಡ ಸ್ವಲ್ಪ ಹೋಗುತ್ತೆ ಅಂತ ಹೇಳ್ತಾರೆ. ಈ ಟಿಪ್ ಕೂಡ ಅಷ್ಟೇ, ನನ್ನ ಟೀನೇಜಲ್ಲಿ ಕೂಡ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇದ್ರ ಜೊತೆ ನಾನು ಸ್ವಲ್ಪ ಲೆಮನ್ನು ಈ ರೀತಿ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾಯಿದ್ದು ನನ್ನ ಹೇರ್ಸು. ಸೊ ಟರ್ಮರಿಕ್ ಆ್ಯಂಡ್ ಇದು ಜೋಳದ ಹಿಟ್ಟು, ಇದು ಟರ್ಮರಿಕ್. ನಾನು ನನ್ನ ಕಾಲೇಜ್ ಡೇಸಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ನಾಟ್ ರೆಗ್ಯುಲರ್, ಯಾವಾಗಲಾದರೂ ಅಷ್ಟೇ ತುಂಬ ಫಂಕ್ಷನ್ಸ್ ಇದ್ದರೆ ಅಥವಾ ಎಲ್ಲಿಗಾದರೂ ಹೋಗೋದು ಬಂದರೆ ಅಥವಾ ಈ ರೀತಿ ರಜಾ ಇದ್ದರೆ ಆ ಟೈಮಲ್ಲಿ ನಾನು ಈ ಒಂದು ಪ್ಯಾಕನ್ನು ನನ್ನ ಜಸ್ಟ್ ಫಾರ್ ಬಾಡಿ, ನಾಟ್ ಫೇಸ್ಗೆ ಹಚ್ಕೋತಾ ಇರಲಿಲ್ಲ. ಬಿಕಾಸ್ ತುಂಬ ಹೀಟು ಪಿಂಪಲ್ ಆಗುತ್ತೆ ಅನ್ನೋ ರೀಸನಿಂದ. ಸೊ ಕೈಗಳಿಗೆ ಮಾತ್ರ, ಕೈ ಮತ್ತು ಕಾಲುಗಳಿಗೆ ಮಾತ್ರ ಹಚ್ಕೊತಾ ಇದ್ದೆ. ಸೊ ಈ ರೀತಿ ಮಾಡಿ ಒಂದು 2 ಮಿನಿಟ್ ಮಸಾಜ್ ಮಾಡಿ ಅದಾದಮೇಲೆ ಈ ಜೋಳದ ಹಿಟ್ಟಿಂದ ಈ ರೀತಿ ಮಾಡಿ ಅದನ್ನು ವಾಶ್ ಮಾಡಬೇಕು. ಸೊ ನಿಜವಾಗ್ಲೂ ಸ್ವಲ್ಪ ಲಿಟಲ್ ಬಿಟ್ ಟ್ಯಾನ್ ಎಲ್ಲ ಆಗಿದ್ದರೆ, ಆವಾಗ ನಂಗೆ ಗೊತ್ತಿರಲಿಲ್ಲ ಟ್ಯಾನ್ ಏನು ಅಂತ ಹೇಳಿ. ಬಟ್ ಇವಾಗ ನನಗೆ ಸ್ವಲ್ಪ ಏನಾದರೂ ಸ್ವಲ್ಪ ಬ್ಲ್ಯಾಕ್ ಅನಿಸಿದರೆ ಸ್ಕಿನ್ನು ಸ್ವಲ್ಪ ಈ ರೀತಿ ಮಾಡಿದಾಗ ಅದು ನನ್ನ ರಿಯಲ್ ಕಲರ್ ನನಗೆ ಬರುತ್ತೆ, ಒಂದೇ ದಿನದಲ್ಲೇ ಬರುತ್ತೆ. ಸೊ ಒಂದೇನಂತಂದರೆ ಈ ಟರ್ಮರಿಕ್ ಯೂಸ್ ಮಾಡಿ ನಾವು ಹೊರಗಡೆ ಹೋಗಬಾರ್ದು. ಅಂದರೆ ಹೊರಗಡೆ ಹೋದಾಗ ಮತ್ತೆ ಬಿಸಿಲಿಗೆ ಅದು ಮತ್ತೆ ಕಪ್ಪಾಗತ್ತೆ. ಸೊ ನಾವೇನು ಮಾಡಬೇಕು, ಈವ್ನಿಂಗ್ ಟೈಮಲ್ಲಿ ಅಥವಾ ಮನೇಲಿದ್ದರೆ ರಜೆಗಳಿದ್ದರೆ ಆ ರೀತಿ ಮಾಡ್ಬೋದು. ಅಥವಾ ಈ ರೀತಿ ಟರ್ಮರಿಕ್ ಅಪ್ಲೈ ಮಾಡಿ ಅದಾದಮೇಲೆ ಹೊರಗಡೆ ಹೋಗೋ ಹಾಗಿಲ್ಲ. ಸೊ ಇಲ್ಲಾಂದರೆ ಕಪ್ಪಾಗುತ್ತೆ ಅಷ್ಟೇ, ಬೇರೆ ರೀಸನ್ ಏನಿಲ್ಲ. ಅದಾದಮೇಲೆ ನಾನು ಸೋಪ್ ಕೂಡ ಯೂಸ್ ಮಾಡ್ತೀನಿ. ಸೋಪಿಂದ ನಾನು ಕಂಪ್ಲೀಟ್ ಅದನ್ನು ಟರ್ಮರಿಕನ್ನೆಲ್ಲ ನೀಟಾಗಿ ವಾಶ್ ಮಾಡ್ತೀನಿ. ನನಗೆ ಸೊ ಅದರ್ವೈಸ್ ಅದು ನಮ್ಮ ಡ್ರೆಸ್ಗೆಲ್ಲ ಟರ್ಮರಿಕ್ಕೆಲ್ಲ ಅಪ್ಲೈ ಆಗುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಅದನ್ನು ವಾಶ್ ಮಾಡ್ತೀನಿ. ಸೊ ಈ ಟಿಪ್ಪನ್ನು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಸೊ ಯಾವಾಗಲಾದರೂ ನನಗೆ ನನಗೆ ಸ್ಕಿನ್ ಎಲ್ಲ ಒಂಥರ ಅನಿಸಿದರೆ, ತುಂಬ ಡಲ್ ಅನಿಸ್ತಾ ಇದ್ದರೆ ಆ ರೀತಿ ಫೇಸ್ಗೆಲ್ಲ ಜಸ್ಟ್ ಫಾರ್ ಕೈ ಮತ್ತು ಕಾಲುಗಳಿಗೆ ಅಷ್ಟೇ ಆ್ಯಂಡ್ ನೆಕ್ಕಿಗೆ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ರಿಯಲ್ ಕಲರ್ ಏನಿರುತ್ತೆ ಅದು ಬರುತ್ತೆ. ಸೊ ಪ್ರೆಗ್ನೆನ್ಸಿ ಆದಮೇಲೆ ಸ್ವಲ್ಪ ನನ್ನ ಕಲರ್ ತುಂಬಾ ಡಲ್ ಆಗಿತ್ತು, ತುಂಬ ಬ್ಲ್ಯಾಕ್ ಶೇಡ್, ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿದೆ ನಾನು. ಸೊ ಇತ್ತೀಚೆಗಷ್ಟೇ ನನ್ನ ಮೊದಲಿನ ಸ್ಕಿನ್ ಟೋನ್ ನನಗೆ ಬಂದಿದೆ. ಬಟ್ ನಾನು ಯಾವತ್ತೂ ಈ ರೀತಿ ಫಾಲೋ ಮಾಡಿದ್ರೂ ಯಾವ ಕಲರ್ ಏನೂ ನನಗೆ ವರ್ಕ್ ಆಗಿಲ್ಲ. 1-2 ಸತಿ ಮಾಡಿದ್ದೆ ಅಷ್ಟೇ, ನನಗೆ ಯಾವುದು ವರ್ಕ್ ಆಗಿಲ್ಲ. ಸೊ ಈ ಟಿಪ್ಪನ್ನು ನಾನು ಯಾವಾಗಲಾದರೂ ಮಾಡಿದ್ರೂ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನಿಸ್ತಾ ಇತ್ತು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ
ನನಗೆ ಯಾವುದೂ ವರ್ಕೌಟ್ ಆಗಲಿಲ್ಲ. ಬಿಕಾಸ್ ನನಗೆ ಗೊತ್ತಾಯಿತು ಇದು ಹಾರ್ಮೋನಿಂದ ಆಗಿರೋದು ಅಂತ. ಸೊ ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ನಾನು ಹೇರ್ ವಾಶ್ ಮಾಡಿದೆ, ಜಸ್ಟ್ ಶಾಂಪೂ ಅಷ್ಟೇ, ನೋ ಕಂಡೀಷ್ನರ್, ನಥಿಂಗ್ ಏನೂ ಇಲ್ಲ. ಸೊ ನೋಡಿ ನನ್ನ ಕೈಗಳು ಎಷ್ಟು ಚೆನ್ನಾಗಾಗಿದ್ದಾವೆ ಅಂಥೇಳಿ. ಸೊ ಟರ್ಮರಿಕ್ ಕೂಡ ಅಷ್ಟೇ, ಸೋಪ್ ಹಾಕಿ ವಾಶ್ ಮಾಡಿರೋದ್ರಿಂದ ಟರ್ಮರಿಕ್ ಕೂಡ ಕಾಣಿಸ್ತಿರಲ್ಲ, ಬಟ್ ಲಿಟಲ್ ಬಿಟ್ ಕಲರ್ ಇರುತ್ತೆ. ಬಟ್ ಇನ್ನೊಂದು ಸತಿ ಸ್ನಾನ ಮಾಡಿದ ಮೇಲೆ ಅದೆಲ್ಲ ಹೋಗುತ್ತೆ. ಸೊ ಅದಾದಮೇಲೆ ನಾನಿವಾಗ ಒಂದು ಫೇಸ್ ಪ್ಯಾಕ್ ಮಾಡ್ಕೋತೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಮುಲ್ತಾನಿ ಮಟ್ಟಿ. ಸೊ ಮುಲ್ತಾನಿ ಮಟ್ಟಿನೂ ಅಷ್ಟೇ ನನ್ನ ಟೀನೇಜಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ನನ್ನ ಕಾಲೇಜ್ ಡೇಸಲ್ಲಿ ನಾನು ಫೇಸ್ ಪ್ಯಾಕ್ ಮಾಡ್ಕೋತಾ ಇರೋದು ಮೂರೇ ಒಂದು ಐಟಮ್ಸಿಂದ. ಒಂದು ಜಾಜಿಕಾಯಿ, ಹಾಗೆ ಮುಲ್ತಾನಿ ಮಟ್ಟಿ, ಹಾಗೆ ಇನ್ನೊಂದು ನೀಮ್ ಫೇಸ್ ಪ್ಯಾಕ್ ಅಂತ ಬರುತ್ತೆ. ಸೊ ನಿಮಗೆಲ್ರಿಗೂ ಗೊತ್ತು, ಹಿಮಾಲಯ ನೀಮ್ ಫೇಸ್ ಪ್ಯಾಕ್. ಇವು ಮೂರನೇ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಹಾಗೆ ಎವ್ರಿತ್ ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೆ, ಅದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ, ನಿಂಬೆ ಹಣ್ಣು, ಹಾಗೆ ಮೊಸರು, ಹಾಲು ಇದ್ಯಾವುದು ನಾನು ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇರಲಿಲ್ಲ, ನಂಗೆ ಇಷ್ಟನೂ ಆಗ್ತಾಯಿಲ್ಲ. ಯಾವತ್ತೋ ಒಂದು 2 ಸತಿ ಅಪ್ಲೈ ಮಾಡಿರ್ಬೋದು, ಅದು ಬಿಟ್ಟು ನನಗೆ ಅದು ಇಷ್ಟನೂ ಆಗೋದಿಲ್ಲ. ಇವಾಗ ನಂಗೆ ಇರುತ್ತೆ, ಬಟ್ ನಾನು ಯಾವತ್ತೂ ಅದನ್ನು ಅಪ್ಲೈ ಮಾಡೋಲ್ಲ, ನನಗೇನೋ ಅದು ಅವೆಲ್ಲ ಇಷ್ಟನೂ ಆಗೋದಿಲ್ಲ. ಸೊ ನನಗೆ ಮುಲ್ತಾನಿ ಮಟ್ಟಿ, ಹಾಗೆ ರೋಸ್ ವಾಟರು, ಈ ರೀತಿ ಕೆಲವೊಂದು ಇಷ್ಟ ಆಗುತ್ತೆ. ನೀಮ್ ಫೇಸ್ ಪ್ಯಾಕು ಮತ್ತು ಎವ್ರಿತ್ ಸ್ಕ್ರಬ್ಬು. ಸೊ ನಾನು ಅವಾಗಿಂದನೂ ಕೂಡ ಅದೇ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಎಲ್ಲ ಇಷ್ಟನೂ ಆಗೋದಿಲ್ಲ ನನಗೆ, ಯಾವ ಬೇರೆ ಫೇಸ್ ಪ್ಯಾಕ್ ಆಗಲಿ ಯಾವುದೇ ಆಗಲಿ. ಆ್ಯಂಡ್ ಆಲ್ಸೋ ಸ್ಯಾಂಡಲ್ವುಡ್ ಪೌಡರ್, ಅದು ಕೂಡ ಅಷ್ಟೇ, ಅದನ್ನು ತುಂಬ ರೇರ್ ನಾನು ಯೂಸ್ ಮಾಡೋದು. ಮುಲ್ತಾನಿ ಮಟ್ಟಿನೇ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನೀಮ್ ಫೇಸ್ ಪ್ಯಾಕ್ ಎರಡನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಅದಾದಮೇಲೆ ಇವಾಗ ಸೊ ಹೇರ್ ಸ್ವಲ್ಪ ಸೆಮಿ ಡ್ರೈ ಆಗಿದೆ, ಇನ್ನೂ ಕರೆಕ್ಟಾಗಿ ಒಣಗಿಲ್ಲ, ಸ್ವಲ್ಪ ಸೆಮಿ ಡ್ರೈ ಆಗಿದೆ. ಅದಾದಮೇಲೆ ನಾನು ನೆಕ್ಸ್ಟ್ ನಾನಿವಾಗ ನೇಲ್ ಪೇಂಟ್ ರಿಮೂವ್ ಮಾಡ್ಕೋತಾ ಇದ್ದೀನಿ. ಸೊ ನೇಲ್ ಪೇಂಟ್ ಏನಿರುತ್ತೆ, ನೇಲ್ ಪಾಲಿಶು ಅರ್ಧಂಬರ್ಧ ಇದ್ದರೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಅದ್ರ ನಾವೀಗ ಅಡುಗೆ ಮಾಡೋದ್ರಿಂದ, ಹಾಗೆ ಸೊ ಎಲ್ಲ ಟರ್ಮೆರಿಕ್ ಆಗಲಿ, ಖಾರದ ಪುಡಿ, ಉಪ್ಪು ಇದೆಲ್ಲ ಹಿಡಿದಿರ್ತೀವಿ, ಅದನ್ನೆಲ್ಲ ನಾವು ಹಾಕ್ತಾ ಇರ್ತೀವಲ್ವ, ಅದು ತುಂಬ ಸ್ವಲ್ಪ ಕಲರ್ ಕೂಡ ಅಷ್ಟೇ ಸ್ವಲ್ಪ ಯೆಲ್ಲೋಯಿಶ್ ಅನಿಸುತ್ತೆ. ಹಾಗಾಗಿ ಇದನ್ನು ನಾನು ಫಸ್ಟ್ ಒಂದು ನೇಲ್ ಪೇಂಟ್ ಫುಲ್ ರಿಮೂವ್ ಆದರೂ ಮಾಡ್ತೀನಿ, ಅಥವಾ ನೇಲ್ ಪಾಲಿಶ್ ಆದರೂ ಹಾಕಿ ಇರ್ತೀನಿ. ಸೊ ಹಾಗಾಗಿ ಇವಾಗ ಕಂಪ್ಲೀಟ್ ನೇಲ್ ಪಾಲಿಶ್ ಮಾಡ್ತಾಯಿದ್ದೀನಿ, ಬಿಕಾಸ್ ಇವೆಂಟ್ಗೋಸ್ಕರ ರೆಡಿ ಆಗ್ತಾಯಿದ್ದೀನಿ ಅಲ್ವಾ, ಹಾಗಾಗಿ ಸೊ ಕಂಪ್ಲೀಟ್ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಆವಾಗ 1-2 ಸತಿ ಪೆಡಿಕ್ಯೂರ್ ಮಾಡ್ಕೊಂಡಿದ್ವಿ ನನ್ನ ಕಾಲೇಜ್ ಡೇಸಲ್ಲಿ. ಆ್ಯಂಡ್ ಆಲ್ಸೋ ನಾನು ಒಂದು ಸತಿ ನನ್ನ ಮದುವೆ ಟೈಮಲ್ಲಿ ಅನಿಸುತ್ತೆ, ಸೊ ನಾನು ಒಂದು ಪೆಡಿಕ್ಯೂರ್ ಮೆನಿಕ್ಯೂರ್ ಏನೋ ಮಾಡಿಸಿದ್ದೆ. ಸೊ ಅವ್ರು ಏನು ಮಾಡಿದರು, ಪಾರ್ಲರಲ್ಲಿ ಜಸ್ಟ್ ನೀರಲ್ಲಿ ಹಾಟ್ ವಾಟರಲ್ಲಿ ಕಾಲನ್ನೆಲ್ಲ ನೆನೆಸಿ, ಅದಾದಮೇಲೆ ನಮಗೆ ಏನು ಮುಲ್ತಾನಿ ಮಟ್ಟಿ ಪ್ಯಾಕ್ ಎಲ್ಲ ಹಾಕಿಬಿಟ್ಟಿದ್ರು. ಸೊ ಅಷ್ಟೇ ಪೆಡಿಕ್ಯೂರ್ ಮೆನಿಕ್ಯೂರ್ ನನಗೆ ಗೊತ್ತಿದ್ದ ಪ್ರಕಾರ. ಬಟ್ ಆ್ಯಕ್ಚುಲಾಗಿ ಏನು ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೇಲ್ ಕಟ್ ಮಾಡಿದರು, ಸೊ ಅಷ್ಟೇ, ನೇಲ್ ಪಾಲಿಶ್ ಎಲ್ಲ ಏನು ಹಾಕಲಿಲ್ಲ. ಬಟ್ ಅಷ್ಟೇ, ನನಗೆ ಗೊತ್ತಿರೋ ಪ್ರಕಾರ ಇಷ್ಟೇ. ಸೊ ನಾನು ಕೂಡ ಇವಾಗ ಅಷ್ಟನ್ನೇ ಮಾಡ್ತಾಯಿದ್ದೀನಿ. ಬಟ್ ನಾನು ಯೂಟ್ಯೂಬಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂದರೆ ತುಂಬ ಏನೇನೋ ನೋಡಿದ್ದೆ. ಬಟ್ ಇವರು ಜಸ್ಟ್ ಹಾಟ್ ವಾಟರಲ್ಲಿ ಡಿಪ್ ಮಾಡಿ ಒಂದು ಮುಲ್ತಾನಿ ಮಟ್ಟಿ ಪ್ಯಾಕನ್ನು ಹಾಕಿದ್ರು. ಸೊ ಫೀಲಿಂಗ್ ಬ್ಯಾಡ್ ಅನಿಸ್ತು. ಹಾಗೆ ನಾನು ಇವಾಗ ಕಂಪ್ಲೀಟಾಗಿ ಕಾಲಿಂದ ಕೂಡ ಅಷ್ಟೇ ನೀಟಾಗಿ ನೇಲ್ ರಿಮೂವ್ ಆ್ಯಂಡ್ ನೇಲ್ ಪಾಲಿಶ್ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನೇಲ್ ಕಟ್ ಕೂಡ ಮಾಡ್ಕೋತೀನಿ ನೀಟಾಗಿ. ಸೊ ನನ್ನ ಜೊತೆ ಇದ್ದಾರೆ ಗೊತ್ತಿರುತ್ತೆ, ನಾನು ತುಂಬ ನೆಗ್ಲೆಕ್ಟ್ ಮಾಡ್ತೀನಿ ನೇಲ್ಸ್ನ, ಜಾಸ್ತಿ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಯಾವಾಗಲಾದರೂ ಒಂದು ಸತಿ ಈ ರೀತಿ ಇವೆಂಟ್ ಬಂದಾಗ ಮಾತ್ರ ನಾನು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊತಾ ಇರ್ತೀನಿ. ಸೊ ನಮ್ಮ ಕೈಗಳು ಕೂಡ, ನಮ್ಮ ನೇಲ್ಸ್ ಸ್ವಲ್ಪ ಉದ್ದ ಆಗಿದ್ದರೆ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ, ಚೆನ್ನಾಗಿ ಅನಿಸುತ್ತೆ, ಕಾನ್ಫಿಡೆಂಟ್ ಬರುತ್ತೆ. ಸೊ ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ, ಹಾಗೆ ಅಟ್ರ್ಯಾಕ್ಷನ್ ಅನಿಸುತ್ತೆ, ಅಟ್ರ್ಯಾಕ್ಟಿವ್ ಕಾಣ್ತಾ ಇರ್ತೀವಿ. ಹಾಗಾಗಿ ನಾನು ನೇಲ್ಸ್ ಯಾವಾಗಲೂ ಉದ್ದ ಬಿಟ್ಟಿರ್ತೀನಿ. ಹಾಗೆ ನಾನು ಇವಾಗ ಪೆಡಿಕ್ಯೂರ್ ಮೆನಿಕ್ಯೂರ್ಗೆ ಅಂತ ಹೇಳಿ ಹಾಟ್ ವಾಟರ್, ಹಾಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ, ಹಾಗೆ ಸ್ವಲ್ಪ ಲೆಮನ್ನು, ಹಾಗೆ ಮತ್ತು ಇದು ಹ್ಯಾಂಡ್ ವಾಶ್ ಯೂಸ್ ಮಾಡ್ತಾಯಿದ್ದೆ, ಹ್ಯಾಂಡ್ ವಾಶ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ರೋಸ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ಏನಿಲ್ಲ, ಒಂದು 5 ಮಿನಿಟ್ಸ್ ಕಾಲನ್ನು ನೆನೆಸಿಡಬೇಕು. ನೆನೆಸಿಟ್ಟ ಮೇಲೆ ಅದನ್ನೆಲ್ಲ ಕಾಲೆಲ್ಲ ಒಡೆದಿರತ್ತಲ್ವ, ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಸ್ಕ್ರಬ್ ಮಾಡಬೇಕು. ಸೊ ನೋಡ್ಬೋದು ನೀವು. ಸೊ ರೀಸನ್ ಇದೆ ಅಷ್ಟೇ, ನಮ್ಮ ಮನೆ ಮುಂದ್ಗಡೆ ತುಂಬ ಡಸ್ಟ್ ಇದೆ, ಹಾಗೆ
ಸ್ವಲ್ಪ ಬರಿಗಾಲಲ್ಲೇ ತುಂಬ ತಿರುಗಾಡಿದ್ದೆ, ಹಾಗಾಗಿ ತುಂಬಾ ಹೊಡೆದಿದ್ವು ಕಾಲು, ತುಂಬ ಸೀಳಾಗಿತ್ತು. ಹಾಗೆ ಅದು ಸ್ವಲ್ಪ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿದೆ, ಬಟ್ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ನೋಡೋಣ, ಇದೊಂದು ಸತಿ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾ ಇದ್ದೀನಿ. ಹೋಗ್ಬೋದು ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ನಾನು ಇದರಲ್ಲಿ ಇದೊಂದು ಟೂತ್ ಬ್ರಷ್ ಆ್ಯಂಡ್ ಒಂದು ಸ್ಟೋನ್ ತೊಗೊಂಡಿದ್ದೀನಿ. ಇದನ್ನು ಈ ಸ್ಟೋನ್ ತೊಗೊಂಡು ಬಂದುಬಿಟ್ಟು ನಾನೊಂದು 4 ಇಯರ್ಸ್ ಆಯಿತು, ಬಟ್ ಯೂಸ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ವ, ಇದೆಲ್ಲ ನಾನು ಯಾವುದು ಅಷ್ಟೊಂದು ಮಾಡ್ಕೊಳ್ಳಲ್ಲ. ತುಂಬ ಇವೆಂಟ್ ಇದ್ದಾಗ ಮಾತ್ರ ನಾನು ಈ ರೀತಿ ಕೇರ್ ಮಾಡ್ಕೊತೀನಿ. ಸೊ ಆಲ್ಸೋ ಈ ರೀತಿ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇರತ್ತೆ. ಸೊ ಹಾಟ್ ವಾಟರಲ್ಲಿ ನಾವು ಕಾಲನ್ನು ಅದ್ದಿ ಇಟ್ಟಾಗ ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇರತ್ತೆ. ಸೊ ಹಾಗೆ ನಾನು ಇವಾಗ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ನೇಲ್ಸ್ ತುಂಬ ಗಲೀಜಾಗಿದೆ, ಯಾಕಂದರೆ ನಾವು ತುಂಬ ಸುತ್ತಾಡ್ತಾ ಇರ್ತೀವಿ, ಟ್ರಿಪ್ಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ತುಂಬ ಒಂಥರ ಮಣ್ಣಾಗಿದೆ. ಸೊ ರೀಸೆಂಟಾಗಿ ನಾವು ಕೂಡ ಅಷ್ಟೇ ಹೊರಗಡೆ ಎಲ್ಲ ಹೋಗಿದ್ವಿ, ತುಂಬ ಮಣ್ಣಾಗಿದೆ. ಹಾಗಾಗಿ ಅದನ್ನು ನೀಟಾಗಿ ಪ್ರತಿ ಉಗುರೆಲ್ಲ ಕ್ಲೀನ್ ಮಾಡುತ್ತೆ. ಈ ರೀತಿ ಮಾಡೋದನ್ನು ತುಂಬ ಕ್ಲೀನಾಗಿ ಅನಿಸುತ್ತೆ. ಆ್ಯಂಡ್ ಸೊ ಕಲರ್ ಆಲ್ಸೋ ಸೊ ಡಿಫ್ರೆಂಟ್ ಇದೆ ಕಲರು ಉಗುರಿಂದು. ಹಾಗೆ ಕೈಗಳದ್ದು ಅಷ್ಟೇ. ಸೊ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಬಿಟ್ಟು ತುಂಬ ನೀಟಾಗಿ ವಾಶ್ ಆಗುತ್ತೆ. ಬಿಕಾಸ್ ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀವಲ್ವ, ಹಾಗಾಗಿ ಚೆನ್ನಾಗಿ ವಾಶ್ ಆಗುತ್ತೆ. ಕೈ ಆಯಿತು, ಕಾಲಾಯಿತು. ಕೆಲವರಲ್ಲಿ ತುಂಬ ಮಾರಕ್ಕಿರತ್ತಲ್ವ, ನಾವು ಸ್ಯಾಂಡಲ್ಸ್ ಎಲ್ಲ ಹಾಕ್ಕೊಂಡಾಗ ಅದ್ರ ಶೇಪೇ ಮೂಡಿರುತ್ತೆ, ಅದು ಕೂಡ ಹೋಗ್ಬೋದು ಅಂತ ಅನ್ಕೋತೀನಿ ರೆಗ್ಯುಲರ್ ಮಾಡೋದ್ರಿಂದ. ಸೊ ಈ ರೀತಿ ಒಂದು ಸ್ವಲ್ಪ 5 ಮಿನಿಟ್, ಜಸ್ಟ್ 5 ಮಿನಿಟ್ ಸಾಕು. 5 ಮಿನಿಟ್ ಡಿಪ್ ಮಾಡಿ ಅದಾದಮೇಲೆ ನೀಟಾಗಿ ಸ್ಕ್ರಬ್ ಮಾಡಬೇಕು. ಹಾಗೆ ಲೆಮನ್ ಇರುತ್ತಲ್ವ, ಲೆಮನಿಂದನೂ ಉಗುರಿಗೆ, ಹಾಗೆ ಎಲ್ಲ ಉಗುರಿಗೆ ಸ್ವಲ್ಪ ಎಲ್ಲ ಕಡೆ ಸ್ಕ್ರಬ್ ಮಾಡಬೇಕು. ಪಾರ್ಲರ್ಗೆ ಇವೆಂಟ್ಗೋಸ್ಕರ ಅಷ್ಟೇ ನಾನು ರೆಡಿ ಹೋಗೋದು. ಆ್ಯಂಡ್ 1 ಇಯರ್ಲಿ ಒನ್ಸ್ ಇವೆಂಟ್ ಮದುವೆ ಬರುತ್ತೆ. ಸೊ ಆವಾಗ ಒಂದು ಸತಿ ಹೋಗಿರ್ತೀವಿ. ಅದು ಅಲ್ಲದೆ ಈ 2 ಇಯರ್ಸ್ ಆಯಿತು ಅಂತೂ ಪಾರ್ಲರ್ಗೆ ಹೋಗೇ ಇಲ್ಲ. ಆ್ಯಂಡ್ ಫೇಶಿಯಲ್ ಕೂಡ ಅಷ್ಟೇ. ನನಗೆ ಫೇಶಿಯಲ್ ಅಂತ ಹೇಳ್ತಾರೆ, ಅದ್ರದ್ದು ರಿಸಲ್ಟ್ ನಿಜವಾಗ್ಲೂ ನಂಗೆ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನನಗೆ ತುಂಬ ಡಿಫ್ರೆನ್ಸ್ ಏನು ಅನಿಸಲ್ಲ. ನಾರ್ಮಲ್ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕಿಗೆ ನಾವು ಹೇಗೆ ಡಿಫ್ರೆಂಟ್ ಕಾಣ್ತೀವೋ ಅಷ್ಟೇ ನನಗೆ ಸ್ವಲ್ಪ ಬ್ರೈಟ್ ಕಾಣಿಸುತ್ತೆ ಅಷ್ಟೇ. ಅದ್ರ ಬಿಟ್ಟು ತುಂಬ ಡಿಫ್ರೆನ್ಸ್ ಏನು ಅನಿಸಲ್ಲ ನನಗೆ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ. ತುಂಬ ನಾರ್ಮಲ್ ಆಗಿ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಅದು ಈಗ ಪ್ರೆಸೆಂಟಾಗಿ ನನಗೆ ಫೇಶಿಯಲ್ ಇಂಪಾರ್ಟೆಂಟ್ ಅನ್ನಿಸ್ತಾನೆ ಇಲ್ಲ. ಅದನ್ನು ನನಗೆ ಫೇಶಿಯಲ್ ಮಾಡಿಸ್ಕೋಬೇಕು ಇದೆಲ್ಲ ಅಂತ ಯಾವಾಗೂ ಅನಿಸೋದೇ ಇಲ್ಲ. ಬಿಕಾಸ್ ನನಗೆ ಅದರದ್ದು ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಬಟ್ ಬಿಕಾಸ್ ಇಯರ್ಲಿ ಒನ್ಸ್ ಅಂತೂ ಒಂದು ಇವೆಂಟ್ ಬಂದಾಗ ಮಾತ್ರ, ಮದುವೆ ಬಂದರೆ ಅಷ್ಟೇ ಇಯರ್ಲಿ ಒನ್ಸ್ ಮಾಡ್ಕೊಳ್ಳೋದ್ರಿಂದ, ಹಾಗಾಗಿ ಅದ್ರ ರಿಸಲ್ಟ್ ನನಗೆ ಗೊತ್ತಿಲ್ಲದೆ ಇರಬಹುದು. ಮಂತ್ಲಿ ಯಾರು ಮಾಡಿಸ್ಕೊತಾರೋ ಅವ್ರಿಗೆ ಮೇ ಬಿ ರಿಸಲ್ಟ್ ಚೆನ್ನಾಗಿ ಗೊತ್ತಿರ್ಬೋದು, ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನನ್ನ ಒಂದು ಫ್ರೆಂಡ್ ಸರ್ಕಲ್ ಆಗಲಿ, ಇವರೆಲ್ಲ ಮಂತ್ಲಿ ಯಾರೂ ಹೋಗೋದಿಲ್ಲ. ಹಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವು ಯಾರಾದರೂ ಮಂತ್ಲಿ ಪಾರ್ಲರ್ಗೆ ಫೇಶಿಯಲ್ ಯಾರಾದರೂ ಮಾಡಿಸ್ತಿದ್ರೆ ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಕೂಡ ಒಂದು ಸತಿ ಟ್ರೈ ಮಾಡ್ತೀನಿ. ಒಂದು 3 ಮಂತ್ ಫಾಲೋ ಮಾಡ್ಬೋದು ಫೇಶಿಯಲ್ ರಿಸಲ್ಟ್ ಬರೋದಕ್ಕೆ ಅಂಥೇಳಿ. ಸೊ ಏನೇ ಆದರೂ ಒಂದು ಸ್ವಲ್ಪ ಕಂಪ್ಲೀಟ್ ಅದರದ್ದೇ ಆದ ಟೈಮಿಂಗ್ ಇರುತ್ತೆ, ಅದು ರಿಸಲ್ಟ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ. ಬಟ್ ನಾವು ಒಂದೇ ಸತಿ ಮಾಡಿಸ್ಬಿಟ್ಟು ಅದು ರಿಸಲ್ಟ್ ಬರಬೇಕು ಅನ್ನೋದು ತುಂಬಾ ಸುಳ್ಳು ಅಂತಲೇ ಅನ್ಕೋತೀನಿ. ಬಿಕಾಸ್ ಫೇಶಿಯಲ್ ಕೂಡ ಹಾಗೇ ಇರ್ಬೋದು ಮೇ ಬಿ. ಆ್ಯಂಡ್ ಆಲ್ಸೋ ಐಬ್ರೋ ಕೂಡ ಅಷ್ಟೇ. ಮುಂಚೆ ಫಸ್ಟ್ ಟೈಮ್ ಮಾಡಿಸಿದಾಗ ತುಂಬ ಬ್ರೈಟ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಐಬ್ರೋಸ್ ಮಾಡಿಸಿದಾಗ ಫೇಸ್ ತುಂಬ ಅಟ್ರಾಕ್ಟ್ ಕಾಣಿಸ್ತಾ ಇತ್ತು. ಬಟ್ ನಾನು ಹೋದ ಪಾರ್ಲರಲ್ಲಿ ತುಂಬ ನನ್ನ ಐಬ್ರೋಸ್ ಮೊದಲೇ ತುಂಬ ತಿಕ್ಕಾಗಿದೆ. ಸೊ ಅವರು ತುಂಬ ಡೀಪಾಗಿ ಹಿಂಗೆ ತೆಗೆದು ಮಾಡ್ತಾಯಿದ್ರು, ತುಂಬ ನೋವಾಗ್ತಾಯಿತ್ತು. ನಿಜವಾಗ್ಲೂ ತುಂಬ ಅಳ್ತೀನಿ ನಾನು. ಪ್ರತಿ ಸತಿ ಹೋದಾಗಲೂ ಅಳ್ತಿರ್ತೀನಿ. ಮೇನ್ ರೀಸನ್ನೇ ನಾನು ಮಂತ್ಲಿ ಪಾರ್ಲರಿಗೆ ಹೋಗದೇ ಇರೋ ಮೇನ್ ರೀಸನ್ನೇ ಅದು. ಸೊ ಅಷ್ಟೊಂದು ನಾವು ಚೆನ್ನಾಗಿ ಕಾಣಿಸ್ಬೇಕಾ ಅಂತ ಒಂದು ರೀಸನು. ಹಾಗೆ ನಾನು ಯಾವತ್ತೂ ಮಂತ್ಲಿ ಅಂತೂ ಹೋಗೇ ಇಲ್ಲ. ನನ್ನ ಕಾಲೇಜ್ ಡೇಸಲ್ಲಿ ಅದೇ ಹೇಳ್ತಾ ಇದ್ದಿದ್ದು ನಾನು. ಇವಾಗಂತೂ ಸೊ ನನ್ನ ಮದುವೆ ಆದಮೇಲೆ ಅಂತೂ ಬಿಡಿ, ನಾನು ಇಯರ್ಲಿ ಒನ್ಸೇ ಹೋಗೋದು ಇವಾಗ. ಸೊ ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆದು
3 ಮಂತ್ ಅಟ್ಲೀಸ್ಟ್ ನಾನು 3 ಮಂತ್ ವೆಯ್ಟ್ ಮಾಡ್ತಾಯಿದ್ದೆ. ಅದು ಅಲ್ಲದೆ ಅವ್ರು ಅಷ್ಟೊಂದು ಡೀಪಾಗಿ ಐಬ್ರೋಸ್ ಮಾಡ್ತಾಯಿದ್ರು. 3 ಮಂತ್ವರೆಗೂ ನಾವು ವೆಯ್ಟ್ ಮಾಡಿ ಅದಾದಮೇಲೆ ಐಬ್ರೋಸ್ ಮಾಡಿಸ್ಬೇಕಿತ್ತು. ಅದು ಅಲ್ಲದೆ ತುಂಬ ನೋವಾಗ್ತಾಯಿತ್ತು. ಇಷ್ಟೊಂದು ಹೊತ್ತು 2 ಕಣ್ಣಲ್ಲಿ ನೀರು, ಇಷ್ಟೊಂದು ಹೊತ್ತು ನಾವು ಐಬ್ರೋಸ್ ಎಲ್ಲ ಮಾಡಿಸ್ಬೇಕಾ ಅಂತ ಒಂದು ಸತಿ ಅನ್ನಿಸ್ತಿತ್ತು. ಬಟ್ ಇನ್ನೊಂದು ಸತಿ ನೋಡೋಕ್ಕೆ ತುಂಬ ಅಟ್ರಾಕ್ಟ್ ಕಾಣಿಸ್ತಾ ಇತ್ತು. ಸೊ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫೇಸ್ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನು ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಮತ್ತು ಟೀನೇಜು ಇನ್ನೂ ಮಾಡಿಸ್ಕೋಬೇಕು, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆ ಏಜಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಮಂತ್ಲಿ ಅಂತ ಏನು ಮಾಡಿಸಿಲ್ಲ, ಬಟ್ ಆವಾಗಲೂ ಅಷ್ಟೇ 3 ಮಂತು 2 ಮಂತ್ ಅದಾದಮೇಲೆ 2.5 ಮಂತ್ ಈ ರೀತಿ ಮಾಡಿಸ್ತಾ ಇದ್ದೆ. ಇವಾಗಂತೂ ಪ್ರೆಸೆಂಟ್ ಅಂತೂ ನನ್ನ ಮದುವೆ ಆದಮೇಲೂ ನಾನು ಊರಿಗೆ ಹೋದಾಗ ಒಂದು ಸತಿ ಅಷ್ಟೇ ನಾನು ಐಬ್ರೋಸ್ ಮಾಡಿಸ್ತಾಯಿದ್ದೆ, ನಾಟ್ ಫೇಶಿಯಲ್ ಏನೂ ಇಲ್ಲ. ಇವೆಂಟ್ಗೋಸ್ಕರ ಇವೆಂಟ್ ಇದ್ದರೆ ಮಾತ್ರ ನಾನು ಫೇಶಿಯಲ್ಗೆ ಹೋಗ್ತಾ ಇದ್ದಿದ್ದು. ಸೊ ಐಬ್ರೋಸ್ ಅಷ್ಟೇ ನಾನು ಅವಾಗವಾಗ ಮಾಡಿಸ್ತಾ ಇದ್ದಿದ್ದು. ಬಟ್ ಇವಾಗಂತೂ ಕಂಪ್ಲೀಟಾಗಿ ನೋ ಐಬ್ರೋಸ್, ನಥಿಂಗ್, ಏನೂ ಇಲ್ಲ. ಸೊ ಮನೆಯಲ್ಲೇ ನಾನು ಇಷ್ಟೇ ನಾನು ಸಿಂಪಲ್ಲಾಗಿ, ತುಂಬ ಸಿಂಪಲ್ಲಾಗಿ ರೆಡಿ ಆಗಿರ್ತೀನಿ. ಬಟ್ ನನ್ನದೇ ಆದ ವೇಲಿ ನಾನು ಚೆನ್ನಾಗಿ ಕಾಣಿಸೋಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿರ್ತೀನಿ. ಸೊ ಇವಾಗ ನಾನು ನೇಲ್ ಪಾಲಿಶ್ ಎಲ್ಲ ತೆಗೆದು ನೆನೆಸಿಟ್ಟು ಅದಾದಮೇಲೆ ಇವಾಗ ನೇಲ್ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಅದಕ್ಕೆ ನಾನು ಚೆನ್ನಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ವೆಸ್ಲಿನ್ ಯೂಸ್ ಮಾಡ್ಬೋದು, ನನ್ನ ಹತ್ರ ಅದಿಲ್ಲ, ಹಾಗಾಗಿ ಈಗ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ನೇಲ್ಸ್ಗಳಿಗೆ ಮಾಯ್ಶ್ಚರೈಸರೆಲ್ಲ ಚೆನ್ನಾಗಿ ಹಚ್ಚಬೇಕು, ಹಾಗಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆವಾಗ ನನಗೆ ಐಬ್ರೋಸ್ ಮಾಡಿಸ್ಲಿಲ್ಲ ಅಂದರೆ ನಾನು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನನಗೆ ನನ್ನ ತಲೆಯಲ್ಲಿತ್ತು. ಸೊ ಇವಾಗ ನನ್ನ ಮದುವೆ ಆಯಿತು, ಅವಾಗ ನಾನು ಕಂಪ್ಲೀಟಾಗಿ ಪಾರ್ಲರ್ ಹೋಗ್ತಾನೇ ಇರಲಿಲ್ಲ. ಅಂದರೆ ಆ ಊರಲ್ಲಿ ಇರಲಿಲ್ಲ, ನಾನಿದ್ದ ಊರಲ್ಲಿ ಯಾವ ಪಾರ್ಲರು ನನಗೆ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ, ಹಾಗೆ ನನ್ನ ಫ್ರೆಂಡ್ಸ್ ಇರಲಿಲ್ಲ, ಹಾಗೆ ನನ್ನ ಏಜ್ ಗ್ರೂಪ್ ಇರಲಿಲ್ಲ. ನನಗೆ ಯಾವಾಗಲೂ ನನ್ನ ಸಿಸ್ಟರ್ಸ್ ಜೊತೆನೇ ಹೋಗಿದ್ದು ರೂಢಿ. ಹಾಗಾಗಿ ನಾನು ಹೋಗ್ತಾ ಇರಲಿಲ್ಲ. ಆ ಊರಲ್ಲಿ, ನಾನಿದ್ದ ಊರಲ್ಲಿ ಯಾವ ಪಾರ್ಲರು ಇರಲಿಲ್ಲ, ನನಗೂ ಗೊತ್ತಿರಲಿಲ್ಲ, ಹಾಗೆ ನಾನು ಹೋಗ್ತಾ ಇರಲಿಲ್ಲ. ಅಷ್ಟೇ ಮೇನ್ ರೀಸನ್ ಇದೆ, ಬೇರೆ ಏನಿಲ್ಲ. ಹಾಗೆ ನನಗೆ ಅನಿಸ್ತಾಯಿತ್ತು ಐಬ್ರೋಸ್ ಇಲ್ಲ ಅಂತ, ಐಬ್ರೋಸ್ ಮಾಡಿಸ್ಕೊಳ್ಳಲ್ಲ ಅಂದರೆ ಮುಖ ಚೆನ್ನಾಗಿ ಕಾಣಿಸಲ್ಲ, ಇದೇ ಒಂದು ತಲೆಯಲ್ಲಿತ್ತು ನನಗೆ. ಬಟ್ ಆಮೇಲೆ ಸೊ ಐಬ್ರೋಸ್ ಕಂಪ್ಲೀಟ್ ಸ್ಟಾಪ್ ಆಯ್ತಲ್ವ. 1 ಇಯರ್ಗಟ್ಟಲೆ 1 ಇಯರ್ ಒಂದು ಸತಿ ಊರಿಗೆ ಹೋಗ್ತಾ ಇದ್ದೆ. ಆವಾಗ ಮಾತ್ರ ಅಷ್ಟೇ ಅಲ್ಲೇ ಹೋಗಿ ಐಬ್ರೋಸ್ ಮಾಡಿಸ್ಕೊಳ್ಳೋದು ಈ ರೀತಿ ಇತ್ತು. ಸೊ ನಾನು ಬೇರೆ ಕಡೆ ನನಗೆ ಹೋಗಬೇಕು ಅಂತ ಅನ್ನಿಸ್ತಾನೂ ಇರಲಿಲ್ಲ, ನಾನು ಹೋಗ್ತಾನೂ ಇರಲಿಲ್ಲ. ಸೊ ಆವಾಗ ನನಗೆ ಕಂಪ್ಲೀಟ್ ನನ್ನ ಮುಖ, ನನ್ನ ಐಬ್ರೋಸ್ ವಾಪಸ್ ನೋಡಿಕೊಂಡು ನನಗೆ ಆಮೇಲೆ ಅದು ರೂಢಿ ಆಯಿತು ಅಂತಲೇ ಅನ್ಬೋದು. ಸೊ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ವಿದೌಟ್ ಐಬ್ರೋಸ್ ಮಾಡ್ತಾಯಿದ್ರು ನಾನು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು ನನಗೆ ಆವಾಗೇ ಅಂದ್ಕೊಂಡಿದ್ದು ನಾನು. ಅದಾದಮೇಲೆ ನನಗೆ ಇವಾಗ ಹೇರ್ ರಿಮೂವರ್ ಮಾಡ್ತಾಯಿದ್ದೀನಿ. ಸೊ ನೋ ವ್ಯಾಕ್ಸಿಂಗ್. ಇವಾಗ ನಾನು ರೇಸರ್ ಯೂಸ್ ಮಾಡಿ, ಆ್ಯಂಡ್ ಆಲ್ಸೋ ಇವಾಗ ಹ್ಯಾಂಡ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ ವಾಶ್ ಯೂಸ್ ಮಾಡಿ ಅಥವಾ ಸೋಪ್ ಯಾವುದಾದ್ರೂ ಓಕೆ. ಇವಾಗ ನಾನು ಈ ರೇಸರ್ ಯೂಸ್ ಮಾಡಿ ಹೇರ್ ರಿಮೂವರ್ ಮಾಡ್ಕೋತಾ ಇದ್ದೀನಿ. ಸೊ ಹೇರ್ ವ್ಯಾಕ್ಸ್ ಕೂಡ ಅಷ್ಟೇ, ನಾನು ಇನ್ ಪಾರ್ಲರ್ ನಾನು ಒಂದು 2 to 3 ಟೈಮ್ಸ್ ಏನೋ ಮಾಡಿರ್ಬೋದು. ಒಂದು ಮದುವೆ ಟೈಮಲ್ಲಿ, ಇನ್ನೊಂದು ಅಲ್ಲಿಗೋ ಇವೆಂಟ್ ಇತ್ತು ಆ ಟೈಮಲ್ಲಿ, ಆ್ಯಂಡ್ ಇನ್ನೊಂದು ಯಾವಾಗೋ ಇದೇ ಥರ ಇವೆಂಟ್ 2 to 3 ಟೈಮ್ಸ್ ಅಷ್ಟೇ ಮಾಡಿಸಿದ್ದು ಅನಿಸುತ್ತೆ. ಅದರ್ವೈಸ್ ಪಾರ್ಲರಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ನಾನು ಕೂಡ ಅದನ್ನು ಸಾಹಸ ಮಾಡೋಕ್ಕೆ ಹೋಗಿಲ್ಲ, ನನಗೆ ಮಾಡೋಕ್ಕೂ ಬರೋಲ್ಲ, ಅದು ಬೇರೆಯವ್ರಿಗಷ್ಟೇ ಮಾಡೋಕ್ಕೆ ಬರುತ್ತೆ. ಆ್ಯಂಡ್ ಇವಾಗ ರೇಸರೆಲ್ಲ ಮಾಡಿರ್ತೀವಲ್ವ, ಹಾಗಾಗಿ ಕೈಗಳು ತುಂಬ ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಬಾಡಿ ಲೋಷನ್ ಯೂಸ್ ಮಾಡ್ತಾಯಿದ್ದೀನಿ. ಬಾಡಿ ಲೋಷನ್ ಯೂಸ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಕೈ ತುಂಬ ಡ್ರೈ ಅನಿಸುತ್ತೆ, ಇದು ಮಸ್ಟ್ ಇಂಪಾರ್ಟೆಂಟು. ಇಲ್ಲಾಂದರೆ ನಮ್ಮ ಸ್ಕಿನ್ ಆಲ್ಸೋ ರೇಸರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಮೇಲಿನ ಒಂದು ಭಾಗ ಕೂಡ ಅಷ್ಟೇ ಅದು ಸ್ವಲ್ಪ ಕ್ಲೀನ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸರ್ ಮಾಡಿದರೆ ಬೆಟರು. ಆ್ಯಂಡ್ ಆಲ್ಸೋ ನಾನು ಇವಾಗ ನನಗೆ ಇಷ್ಟವಾದ ನೇಲ್ ಪಾಲಿಶ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಒಂದು ಲೇಯರ್ ಹಚ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಲೇಯರ್ ಹಚ್ಕೊತಾ ಇದ್ದೀನಿ. ಸೊ ಫಸ್ಟ್ ಲೇಯರ್ ಹಚ್ಚಿದಾಗ ತುಂಬ ಲೈಟಾಗಿ ಕಾಣಿಸುತ್ತೆ, ಸೆಕೆಂಡ್ ಲೇಯರ್ ಹಚ್ಚಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ರಿಯಲ್ ಕಲರ್ ಗೊತ್ತಾಗುತ್ತೆ. ಹಾಗಾಗಿ 2 ಲೇಯರ್ ಹಚ್ಕೊತಾ ಇದ್ದೀನಿ. 2 ಲೇಯರ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಫಸ್ಟ್ ನಾನು ಯಾವಾಗ ಇಲ್ಲಿಂದ ಊರಿಗೆ ಹೋಗ್ತಾ ಇದ್ದೆ, ನನ್ನ ಊರಿಗೆ, ನನ್ನ ನೇಟಿವ್ ಪ್ಲೇಸ್ಗೆ 6 ಮಂತ್ ಒನ್ಸು ಅಥವಾ ಇಯರ್ ಒನ್ಸು, 9 ಮಂತ್ ಒನ್ಸು ಈ ರೀತಿ ಹೋಗ್ತಾ ಇದ್ದೆ, 3 ಮಂತ್ಸ್ ಒನ್ಸು. ಯಾವಾಗಲಾದರೂ ಇವೆಂಟ್ ಇದ್ದರೆ, ಏನಾದರೂ ಫಂಕ್ಷನ್ಸ್ ಇದ್ದರೆ ಹೋಗ್ತಾ ಇದ್ದಲ್ವ. ಆವಾಗ ನಾನು ಫಸ್ಟ್ ನನ್ನ ಕೆಲಸ ಇಟ್ಕೊಳ್ಳೋದೆ, ನಾನು ಫಸ್ಟ್ ಐಬ್ರೋ ಮಾಡಿಸ್ಕೋಬೇಕು ಅಂತ ನನ್ನ ತಲೆಯಲ್ಲಿ ಇರ್ತಾಯಿತ್ತು ಯಾವಾಗಲೂ. ಅದು ಫಸ್ಟ್ ನಾನು ಹೋಗಬೇಕು, ಮಾಡಿಸ್ಕೋಬೇಕು ಅಂತ ಹೇಳಿ. ಬಟ್ ಆಮೇಲೆ ನನಗನ್ನಿಸ್ತು. ಸೊ ನಾನು ಆಮೇಲೆ ಈ ರೀತಿ ಅಂದರೆ ರೇಸರಿಂದ ನಾನು ಕಲಿತುಕೊಂಡ್ಮೇಲೆ ನನಗೆ ಸೊ ನಾನು ಹೋಗೋದೇ ಕಂಪ್ಲೀಟ್ ಸ್ಟಾಪ್ ಮಾಡ್ದೇನೆ ಅಂತ ಹೇಳ್ಬೋದು. ಫ್ರಮ್ ಇವಾಗ 2.5 ಇಯರ್ ಆಯಿತು ನಾನು ಐಬ್ರೋಸ್ಗೋಸ್ಕರ ನಾನು ಫೀಲ್ ಮಾಡ್ಕೊಳ್ಳೋದೇ ಇಲ್ಲ. ಬಿಕಾಸ್ ಇದು ರೇಸರಿಂದ ನಾನು ಐಬ್ರೋ ಮಾಡ್ಕೊಳ್ಳೋದನ್ನು ನಾನೇ ಕಲಿತ್ಕೊಂಡಿದ್ದೀನಿ. ಸೊ ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು, ಪಾರ್ಲರ್ಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ. ಸೊ ಹಾಗೆ ನಾನು ವಿದೌಟ್ ಐಬ್ರೋ ಮಾಡಿಸ್ಕೊಳ್ಳೋದ್ರಿಂದ್ರೂ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಹಾಗಿದ್ರೆ ಚೆಂದ, ಹೀಗಿದ್ರೆ ಚೆಂದ, ಅದನ್ನೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಿ ಸೊ ನಾವು ಹೆಂಗಿರ್ತೀವಿ ಹಾಗೆ ಇಷ್ಟಪಡಬೇಕು. ಆವಾಗ ನಮ್ಮ ಹತ್ರ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವಾಗ ನಾನು ಐಬ್ರೋಸ್ಗೆ ಫಸ್ಟು ನಾನು ಒಂದು ಆಲಿವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಬಂಜಾರಾಸ್. ಮುಂಚೆ ನಾನು ಬಂಜಾರಾಸ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದು ತುಂಬ ಲೈಟ್ ವೆಯ್ಟ್ ಅಪ್ಲೈ ಮಾಡ್ಕೊಂಡಾಗ ಅನಿಸೋದೇ ಇಲ್ಲ. ಆ್ಯಂಡ್ ಅದಾದಮೇಲೆ ನಾನು ಪತಂಜಲಿ ಏನು ಯೂಸ್ ಮಾಡಿಲ್ಲ, ತುಂಬ ರೇರು ಒಂದು ಸತಿ. ಅದಾದರೆ ಒಂದು ಐಟಮ್ ತೊಗೊಂಡ್ರೆ ತುಂಬ ಮಂತ್ವರೆಗೂ ಬರುತ್ತೆ ನನಗೆ. ಹಾಗೆ ಪತಂಜಲಿ ಏನಾಗುತ್ತೆ, ಸ್ವಲ್ಪ ಕಣ್ಣು ಉರಿಯುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡೋದಿಲ್ಲ. ಈ ಲಾಸ್ಟ್ ಟೈಮು ಅಷ್ಟೇ ಪತಂಜಲಿ ತೊಗೊಂಡಿದ್ದೆ, ಅದೇ ಐಬ್ರೋಸ್ಗೋಸ್ಕರ. ಬಟ್ ಅದು ಸ್ವಲ್ಪ ಕಣ್ಣಿಗೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಉರಿಯುತ್ತೆ, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿಲ್ಲ. ಇವಾಗ ಬೋರೋಪ್ಲಸ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಇವಾಗ ನಾನು ನೀವು ನಿಮಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟು ಮೇಲಿನ ಐಬ್ರೋಸ್ ಆ್ಯಂಡ್ ಅಪ್ಪರ್ ಹೆಡ್ ಏನಿರುತ್ತಲ್ವ, ಇದನ್ನೆಲ್ಲ ನೀವು ಫಸ್ಟು ಒಂದು ಸತಿ ಟ್ರೈ ಮಾಡಿ. ಒಂದೊಂದು ಸತಿ ಫಸ್ಟ್ ಟೈಮ್ ನಮಗೆ ಸ್ವಲ್ಪ ಭಯ ಆಗುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ. ಬಟ್ ಸ್ವಲ್ಪ ಟ್ರೈ ಮಾಡಿ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಸ್ವಲ್ಪ ಭಯ ಆಗುತ್ತೆ. ಸೊ ಐಬ್ರೋಸ್ಗೆ ಟ್ರೈ ಅನಿಸುತ್ತೆ. ತುಂಬ ನೀಟಾಗಿ ಆರಾಮಾಗಿ ಕೂತ್ಕೊಂಡು ಒಂದು ಸತಿ ಟ್ರೈ ಮಾಡಿ, ಆರಾಮಾಗಿ ನಿಮಗೆ ಬರುತ್ತೆ. ಅದು ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿರಿ, ಬರುತ್ತೆ. ಆ್ಯಂಡ್ ಇವಾಗ ನಾನಿವಾಗ ಅಪ್ಪರ್ ಲಿಪ್ ಮಾಡ್ಕೋತಾ ಇದ್ದೀನಿ. ಅಪ್ಪರ್ ಲಿಪ್ಗೆ ನಾನು ರೇಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಥ್ರೆಡ್ಡಿಂಗ್ ಒಂದು ಸತಿನೂ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ನನಗೆ ಎಸ್ಪೆಷಲಿ ನಾನು ಐಸ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತಲೇ ಐಬ್ರೋಸ್ ಮಾಡಲಾ ಬೇಡವಾ ಅಂತ ಮಾಡಿಸ್ಕೊತಾ ಇದ್ದೆ. ಸೊ ಇನ್ನು ಥ್ರೆಡ್ಡಿಂಗ್ ಅಪ್ಪರ್ ಲಿಪ್ಗೆ ನಾನು ಮಾಡಿಸ್ಕೊಳ್ಳೋದೇ ಇಲ್ಲ. ನನಗೆ ತುಂಬ ನೋವಾಗುತ್ತೆ. ಐ ಥಿಂಕ್ ನೋವಾಗುತ್ತೆ ಬಿಕಾಸ್ ಕಣ್ಣಿಗೆ ನನಗೆ ತುಂಬ ಪೇನ್ ಆಗ್ತಾ ಇರತ್ತೆ. ಆ್ಯಂಡ್ ಅಪ್ಪರ್ ಲಿಪ್ ಇನ್ನೂ ತುಂಬ ಸೆನ್ಸಿಟಿವ್ ಏರಿಯಾ ಅದು. ಆ್ಯಂಡ್ ನಾನು ಇವಾಗ ಕಂಪ್ಲೀಟ್ ರೆಡಿ ಆದೆ. ಸೊ ಒಂದು ಇವೆಂಟ್ಗೋಸ್ಕರ ಕಂಪ್ಲೀಟಾಗಿ ನಾನು ರೆಡಿ ಆಗಿದೆ. ಸಾಕು, ಇಷ್ಟೇ ಒಂದು ಇವೆಂಟ್ಗೋಸ್ಕರ ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಈಗ ನಾನು ಕೊಟ್ಟಂಥ ಕೆಲವೊಂದು ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡಿ. ಸೊ ವಿದೌಟ್ ಪಾರ್ಲರ್ ಕೂಡ ನಾವು ತುಂಬ ಸುಂದರವಾಗಿ ಕಾಣಿಸ್ಬೋದು. ಚೆನ್ನಾಗಿರೋ ಡ್ರೆಸ್ಸು, ಹಾಗೆ ಕೆಲವೊಂದು ಸ್ಯಾಂಡಲ್ಸ್, ಪ್ರತಿಯೊಂದು ಅಷ್ಟೇ ಇದೆಲ್ಲ ನಾವು ನಮ್ಮ ಔಟ್ಫಿಟ್ ಚೆನ್ನಾಗಿದ್ರೆ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಸೊ ಅದಕ್ಕೆ ನಾನೇ ಸಾಕ್ಷಿ. ಆ್ಯಂಡ್ ನೋ ಪಾರ್ಲರ್, ಹೌದು, ನೋ ಪಾರ್ಲರ್. ನಾವು ವಿದೌಟ್ ಪಾರ್ಲರ್ ಕೂಡ ನಾವು ಸುಂದರವಾಗಿ ಕಾಣಿಸ್ಬೋದು. ಅದಕ್ಕೂ ಕೂಡ ನಾನೇ ಸಾಕ್ಷಿ. ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ. ಆ್ಯಂಡ್ ಕಂಪ್ಲೀಟ್ ಯಾವತ್ತೂ ಹೋಗೋದೇ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ತುಂಬ ಕಡಿಮೆ. ನಾನು ಇಯರ್ಲಿ ಒನ್ಸ್ ಹೋಗಿರ್ತೀನಿ ಅಷ್ಟೇ, ಜಾಸ್ತಿ ಹೋಗೋದೇ ಇಲ್ಲ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.